ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಳ್ಳೆಯ ಕೆಲಸ ಮಾಡಿದಾಗ ಎರಡು ಉಪಯೋಗ ಇದೆ. ಒಂದನೆಯದು, ಅವನು ಜಗತ್ತಿನಲ್ಲಿ ಅದೇ ಒಳ್ಳೆಯ ಕೆಲಸ ಮಾಡುವ ಎಲ್ಲ ಜನರ ಜೊತೆ ಮಾನಸಿಕವಾಗಿ ಸಂಪರ್ಕದಲ್ಲಿ ಇರ್ತಾನೆ. ಅದರಿಂದ ಅವನಿಗೆ ಶಕ್ತಿ, ಬೆಂಬಲ, ಸ್ಫೂರ್ತಿ ಲಭಿಸುತ್ತೆ. ಒಂದನೆಯದಾಗಿ. ಎರಡನೆಯದಾಗಿ, ಜಗತ್ತಿನಲ್ಲಿ ಯಾರು ಇವನಂತೆ ಕೆಲಸದ ಸತ್ಕಾರ್ಯದಲ್ಲಿ ತೊಡಗಿದ್ದಾರೋ ಅವರಿಗೆಲ್ಲ ಇವನು ಮಾನಸಿಕವಾಗಿ ಬೆಂಬಲ ಮಾಡ್ತಾ ಇದ್ದಾನೆ, ಸಪೋರ್ಟ್ ಮಾಡ್ತಾ ಇದ್ದಾನೆ. ಅದೇ ರೀತಿ ಒಬ್ಬ ಕೆಟ್ಟ ಕೆಲಸ ಮಾಡ್ತಾ ಇದ್ದರೆ ಅವನೂ ಎರಡು ಕೆಲಸ ಮಾಡ್ತಿದ್ದಾನೆ. ಒಂದು, ವಿಶ್ವದಲ್ಲಿರುವ ಎಲ್ಲ ಅದೇ ಕೆಟ್ಟ ಕೆಲಸ ಮಾಡುವವರ ಜೊತೆ ಅವನಿಗೆ ಮೆಂಟಲಿ ಕನೆಕ್ಷನ್ ಇದೆ. ಒಂದನೆಯದು, ಅವರೆಲ್ಲರಿಂದ ಇವನು ಸಪೋರ್ಟ್ ಪಡಿತಿದ್ದಾನೆ. ಎರಡನೆಯದು, ಯಾರು ಇಂಥ ಕೆಟ್ಟ ಕೆಲಸವನ್ನೇ ಮಾಡ್ತಾರೋ ಅವರಿಗೆಲ್ಲ ಇವನು ಮಾರಲ್ ಬ್ಯಾಕ್ಗ್ರೌಂಡ್, ಮಾರಲ್ ಸಪೋರ್ಟ್ ಕೊಡ್ತಿದ್ದಾನೆ. ಹೀಗೆ ಆಲೋಚನಾ ಸ್ತರದಲ್ಲಿ ಮನುಷ್ಯನ ಕರ್ಮ ಇದೆಯಲ್ಲ, ಅದು ತುಂಬ ಪ್ರಬಲವಾದದ್ದು, ತುಂಬ ಶಕ್ತಿಶಾಲಿಯಾದದ್ದು. ಸ್ವಾಮೀಜಿ ಮುಂದಿನ ವಿಚಾರ ಹೇಳ್ತಾರೆ, ಪ್ರತಿಯೊಂದು ಕರ್ಮಕ್ಕೆ ಫಲ ಅಂತ ಇದ್ದೇ ಇದೆ. ನಾವು ಒಂದು ಕರ್ಮ ಮಾಡಿದರೆ ಶರೀರದಿಂದ, ವಾಕಿನಿಂದ, ಮನಸ್ಸಿನಿಂದ ಅದರ ಫಲ ಬಂದೇ ಬರುತ್ತೆ. ಏನು ಮಾಡಿದರೂ ತಪ್ಪಿಸಲಿಕ್ಕೆ ಆಗೋದಿಲ್ಲ. ಸತ್ಕರ್ಮ ಮಾಡಿದರೆ ನಾವು ಆ ಸತ್ಫಲ ಬಂದೇ ಬರುತ್ತೆ. ದುಷ್ಕರ್ಮ ಮಾಡಿದರೆ ಆ ದುಷ್ಫಲ ನಮಗೆ ಬಂದೇ ಬರುತ್ತೆ. ಆ ಫಲ ನಮಗೆ ತಲುಪುವುದನ್ನು ಯಾರೂ ತಪ್ಪಿಸಲಿಕ್ಕಾಗಲ್ಲ. ಈಗ ಇಲ್ಲಿ ಒಂದು ಸಮಸ್ಯೆ ಹುಟ್ಟಿತು. ನಾವು ನೋಡಿದ್ವಿ, ಹೇಗೆ ಒಂದು ಬೆಂಕಿ ಇದೆ ಅಂದರೆ ಅಲ್ಲಿ ಹೊಗೆ ಕೂಡ ಇದ್ದೇ ಇರುತ್ತೋ, ಹೇಗೆ ಬೆಂಕಿ ಇರುವಲ್ಲಿ ಹೊಗೆಯನ್ನು ತಪ್ಪಿಸಲಾಗದೋ, ಹಾಗೆ ನಾವು ಮಾಡುವ ಪ್ರತಿಯೊಂದು ಕೆಲಸ ಅದು 100ಕ್ಕೆ 100 ಒಳ್ಳೆಯದು ಅಂತ ಯಾವತ್ತೂ ಹೇಳಲಿಕ್ಕೆ ಬರಲ್ಲ. 100ಕ್ಕೆ 100 ಕೆಟ್ಟದ್ದು ಅಂತ ಯಾವತ್ತೂ ಹೇಳಲಿಕ್ಕೆ ಬರಲ್ಲ. ನಾವು ಮಾಡುವ ಪ್ರತಿಯೊಂದು ಕೆಲಸ ಒಳಿತು ಕೆಡುಕಿನ ಮಿಶ್ರಣ. ಪರ್ಸೆಂಟೇಜಲ್ಲಿ ವ್ಯತ್ಯಾಸ. ನಾನು 80% ಒಳ್ಳೆಯ ಕೆಲಸ ಮಾಡ್ತೀನಿ, ಅದರಲ್ಲಿ 20% ಕೆಟ್ಟದಿದೆ. ಒಬ್ಬ 70% ಕೆಟ್ಟದನ್ನು ಮಾಡ್ತಾನೆ, ಅದರಲ್ಲಿ 30% ಒಳ್ಳೆಯದು ಇದೆ. ಹೀಗೆ ಪರ್ಸೆಂಟೇಜಲ್ಲಿ ವ್ಯತ್ಯಾಸ. ಹಾಗಾದರೆ ನಾವು ಪ್ರತಿಯೊಂದು ಕೆಲಸ ಮಾಡಿದಾಗ ನಮಗೆ ಪ್ರತಿ ಸಲ ಪುಣ್ಯಫಲ ಪಾಪಫಲ, ಪುಣ್ಯಫಲ ಪಾಪಫಲ ಎರಡೂ ಬರುತ್ತಲೇ ಇರುತ್ತದೆ. ಈ ವಿಷಚಕ್ರದಿಂದ ಪಾರಾಗುವುದು ಹೇಗೆ? ದೊಡ್ಡ ಸಮಸ್ಯೆ. ಅದರ ಉತ್ತರವನ್ನು ಆಮೇಲೆ ನೋಡೋಣ. ಸ್ವಾಮೀಜಿ ಹೇಳ್ತಾರೆ, ಯಾರು ಎಲ್ಲ ಸತ್ಕರ್ಮಗಳ ನಡುವೆ ಅದರಲ್ಲಿ ಯತ್ಕಿಂಚಿತ್ ಕೆಡುಕಿನ ಅಂಶ ಇದೆ ಎಂಬುದನ್ನು ನೋಡುತ್ತಾನೆಯೋ, ಮತ್ತು ಯಾರು ಎಲ್ಲ ದುಷ್ಕರ್ಮಗಳ ನಡುವೆ ಅಲ್ಲಿ ಒಳಿತಿನ ಅಂಶ ಇದೆ ಎಂಬುದನ್ನು ಗುರುತಿಸುತ್ತಾನೆಯೋ, ಅವನು ಕರ್ಮ ರಹಸ್ಯವನ್ನು ಬಲ್ಲವನು. ನಮಸ್ಕಾರ.